ಇವತ್ತಿನ ಆಟ ಬಂದ್ಬಿಟ್ಟು ಲಾಸ್ಟ್ ಪರ್ಸನ್ ಟು ಲೀವ್ ದಿ ಬೆಡ್. ಸರ್ವೈವ್ ಆಗಿ ಗೆಲ್ತಾರೋ ಅವರಿಗೆ ನನ್ನ ಕಡೆಯಿಂದ 10,000 ರೂಪಾಯಿ ಬಹುಮಾನ. ಆರಾಮಾಗಿ ಅರ್ಧ ಗಂಟೆ ಕೂತೀರಿ. ಆರಾಮಾಗಿ ಕುಡಿ. ಏನಕ್ಕ ಆಯ್ತಲ್ವಾ ಕುಡಿಯಕ್ಕೆ? ಈ ಒಂದು ಟಾಸ್ಕ್ ಅಲ್ಲಿ ಒಬ್ರು ಎಲಿಮಿನೇಟ್ ಆಗೋದು ಫಿಕ್ಸ್. ಮಧು ಆಂಟಿ ಬುಜ್ಜಿ ಕಾಮ ಕುರುದ್ಲು ಅಂಕಲ್. ನೋಡ್ರಿ ನಿಜವಾಗ್ಲೂ ಲೆಮನ್ ಕುಡ್ದಿರೋರು ಯಾರು ಕೈ ಎತ್ತಿ. ಫಸ್ಟ್ ಟೈಮು ವ್ಲಾಗ್ ಅಲ್ಲಿ ರಿಗ್ರೆಟ್ ಮಾಡ್ತಿರೋ ಒಂದು ನೋಡ್ತಿರೋದು ಮುಖ ಇದೆ ಫಸ್ಟ್ ಟೈಮು. ಅಕ್ಕ ಕಣ್ಣಲ್ಲಿ ನೀರು ತುಂಬ್ಕೋತು. ಯಾಕೋ ಸರಿ, ನಿಂಗೆ ಕಣ್ಣಲ್ಲಿ ಏನಕ್ಕೆ ನೀರು ಬರ್ತೈತೆ? ಬ್ರೋ ಇವ್ರದೆಲ್ಲ ಸೈಡ್ ಹಾಕ್ಬಿಟ್ಟು ನಾನು ಸಪ್ರೇಟ್ ಆಗಿ ಹಾಕ್ಬಿಟ್ಟು BGM ಹಾಕ್ಬಿಡಿ ಬ್ರೋ. ನೋ ವೇ, ಇಲ್ಲ ನೋ ವೇ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್, ಆಫ್ಟರ್ ಸೋ ಲಾಂಗ್ ಟೈಮ್ ಮತ್ತೊಮ್ಮೆ ಫ್ಯಾಮಿಲಿ ಜೊತೆ ಒಂದು ವ್ಲಾಗ್ ಮಾಡ್ತಾ ಇದೀನಿ. ಇವತ್ತಿನ ವ್ಲಾಗ್ ನೆಕ್ಸ್ಟ್ ಲೆವೆಲ್ ವ್ಲಾಗ್ ಅನ್ಕೊಳ್ಳಿ. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ನಾನೇ ಬೆಳಗ್ಗೆಯಿಂದ ಕಾತುರದಿಂದ ಕಾಯ್ತಿದ್ದೆ ಈ ವ್ಲಾಗ್ ಹೆಂಗೋಗುತ್ತೆ, ಹೆಂಗಿರುತ್ತೆ, ಯಾರ್ಯಾರೆಲ್ಲ ಹೆಂಗೆಲ್ಲ ಆಡ್ತಾರೆ ಅನ್ನೋದೊಂದು ಕಾಯ್ತಿದ್ದೆ. ನೀರ್ ಕುಡ್ದಿಲ್ಲ. ಹೋದ್ ವ್ಲಾಗ್ ಅಲ್ಲಿ ನೋಡಿದಿರಾ ಅಣ್ಣ ಎಷ್ಟು ಮೋಸ ಮಾಡಿದಾರೆ ಅಂದ್ಬಿಟ್ಟು. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಇರ್ಲಿ, ಇವತ್ತಿನ ವ್ಲಾಗ್ ಅಲ್ಲಿ ಕಣ್ಣಿಗೆ ಎಣ್ಣೆ ಹಾಕ್ಬಿಟ್ಟು ನೋಡ್ತೀನಿ. ಕ್ಯಾಮ್ರಾ ನೋಡಿಲ್ಲ, ನಾನು ಇರ್ತೀನಿ, ನೋಡ್ತಾ ಇರ್ತೀನಿ. ಗೈಸ್, ಇವತ್ತಿನ ಆಟ ಕ್ರೇಜ್ ಇದೆ ಅನ್ಕೊಳ್ಳಿ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವತ್ತೇನು ಆಡ್ತಾ ಇದೀವಿ ಅಂತ. ಇವತ್ತಿನ ಆಟ ಬಂದ್ಬಿಟ್ಟು ಲಾಸ್ಟ್ ಪರ್ಸನ್ ಟು ಲೀವ್ ದಿ ಬೆಡ್. ಅಂದ್ರೆ ನೀವು ಒಂದ್ಸಲಿ ಮಂಚ ಅಥವಾ ಬೆಡ್ ಮೇಲೆ ಹತ್ತ ಮೇಲೆ ಯಾರು ಕಾಲ್ನ ಕೆಳಗಡೆ ಇಡ್ತಾರೋ ಅವರು ಔಟ್ ಆದಂಗೆ. ಸೊ ನಾನು ಹೇಳೋವರ್ಗು ಬೆಡ್ ಮೇಲೆ ಇರ್ಬೇಕು ನೀವು. ನೀರ್ ಕುಡಿತವನೆ ವೇಸ್ಟ್. ಸೂಸು ಬಂದ್ಬಿಟ್ಟು ಓಡಬೇಕಂತ. ನೀರ್ ಕುಡಿತವ ಮೇಲೆ ಅರ್ಥ ಆಯ್ತಾಕ? ಈಗ ಒಂದ್ಸಲಿ ನೀವು ಬೆಡ್ ಮೇಲೆ ಹತ್ತ ಮೇಲೆ ಅಲ್ಲಿ ಒಂದಿಷ್ಟು ಟಾಸ್ಕ್ ಟ್ವಿಸ್ಟ್ ಎಷ್ಟೊಂದಿದೆ. ಲಾಸ್ಟ್ ಪರ್ಸನ್ ಟು ಲೀವ್ ದಿ ಬೆಡ್ ಅಂತ ಪಾಸ್ ಮಾಡು. ನನ್ನ ಇವ್ರು ಏನಾದ್ರು ಜಾಸ್ತಿ ಮುಟ್ಟಕ್ ಬಂದ್ರೆ ನಾನು ಫಂಡಮೆಂಟಲ್ ರೈಟ್ಸ್ ಹಾಕ್ತೀನಿ ಗೈಸ್. ಇವ್ರೆಲ್ಲರ ಮೇಲೆ ಓಕೆ ಇರಿ, ಸಮಾಧಾನ ಓಕೆನಾ? ಒಂದ್ಸಲಿ ನೀವು ಮಂಚ ಹತ್ತದ್ಮೇಲೆ ಬೆಡ್ ಹತ್ತದ್ಮೇಲೆ ನಾನು ಅಥವಾ ಒಂದಿಷ್ಟು ಟಾಸ್ಕ್ ಅಲ್ಲಿ ನೀವು ಸೋತ ಮೇಲೆ ಇಳಿಲೇಬೇಕು. ನಿಮಗೇನಾದ್ರೂ ಆಗ್ಲಿಲ್ಲ ನನ್ನ ಕೈಲಿ ಕೂರಕ್ಕೆ ಅಂತ ಅಂದ್ರೆ ನೀವು ಬೇಕಾದ್ರೆ ಕ್ವಿಟ್ ಮಾಡ್ಬೋದು. ಸೊ ಇವತ್ತಿನ ಈ ಒಂದು ವ್ಲಾಗ್ ಅಲ್ಲಿ ಲಾಸ್ಟ್ ವರ್ಗೂ ಇದ್ದು ಯಾರು ಸರ್ವೈವ್ ಆಗಿ ಗೆಲ್ತಾರೋ ಅವರಿಗೆ ನನ್ನ ಕಡೆಯಿಂದ 10,000 ರೂಪಾಯಿ ಬಹುಮಾನ. ಬಂದ್ರು ಹೋಗ್ಬಿಡ್ತೀನಿ. ಆ ಬೆಡ್ ಬಂದ್ರು ನಾನು ಅಲ್ಲೇ ಹೋಗ್ಬಿಡ್ತೀನಿ ಗೈಸ್. 1,000 ರೂಪಾಯಿ ಇವನಿಗೆ ವಾಶ್ರೂಮ್ ಬಂದ್ರೆ ಅಲ್ಲೇ ಹೊಂಟೋಯ್ತಾನಂತೆ. ಅದು ಬೇರೆ ಇರೋದು ಯಮ ಮೆಟ್ರಸ್ ಗೈಸ್, ಬೇಗ ಹಿಂಡ್ಕೊಳ್ಳುತ್ತದು. ಏನಾಗಲ್ಲ ನೀನು ಒಪ್ಪ ಪ್ಯಾಂಪರ್ಸ್ ಹಾಕೋ ಬಂದ್ಬಿಡ್ಲ. ಮೊದಲನೇ ರೂಲು ಅಲ್ಲಿಗೆ ಯಾರು ಸುಸು ಮಾಡಂಗಿಲ್ಲ. ಬಾಯ್ ಬಾಯ್ ಟಾಟಾ. ಏನ್ ಗೊತ್ತಾ, ಇದ್ರಲ್ಲಿ ನೀವು ಹತ್ತು ಮೇಲೆ ಏನಾರ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೋದು. ಆದ್ರೆ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಾಪಟ್ಟೆ ಇದೆ. ನೀವೇ ಎಕ್ಸ್ಪೆಕ್ಟೇ ಮಾಡಿರಕ್ಕಾಗಲ್ಲ, ಆ ತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗ್ತಾ ಹೋಗ್ತಾನೆ ಇರ್ತಾರೆ. ಲಾಸ್ಟ್ ಯಾರು ಸರ್ವೆ ಆಗ್ತಾರೋ ಅವರಿಗೆ ಅದು ಸಿಗುತ್ತೆ. ಆದ್ರೆ ನಾವು ಕೊಡೋದು 1,000 ರೂಪಾಯಿ. ಓಕೆನಾ? 1,000 ರೂಪಾಯಿ ಗೈಸ್. ಸುಮ್ಮನೆ ಜೋಶಿಗೆ ಒಂದ್ಸಾದ್ರೆ ಕೊಡೋದು 1,000 ರೂಪಾಯಿ. ಓಕೆ, ನಾನು ನೋಡ್ಬೇಕು ಇವಾಗ. ಏನಿಲ್ಲ ಬಾ. ಇವಾಗ ಏನ್ ಹೇಳಕ್ ಬಂದೆ, ಫಸ್ಟ್ ಇವ್ರಿಗೆ ರೂಲ್ಸ್ ನ ತಿಳಿಸ್ಬೋಣ. ಇಲ್ಲಿಂದ ನೀವು ಒಂದ್ಸಲಿ ಬೆಡ್ ಮೇಲೆ ಹತ್ತ ಮೇಲೆ ಇನ್ನ ಯಾರ್ಯಾರು ಅಂದ್ರೆ ಲಾಸ್ಟ್ ವರ್ಗು ಯಾರು ಸರ್ವೈವ್ ಮಾಡ್ತಾರೋ ಅವರು ವಿನ್ನರು. ಇವಾಗ ಅದೇ ಇವಾಗ ಹತ್ತದ್ಮೇಲೆ ಇನ್ಯಾರು ಇಳಿಯಂಗಿಲ್ಲ. ನಿಮಗೇನಾದ್ರೂ ತೊಂದರೆ ಆಗ್ಬಿಟ್ಟು ನನ್ನ ಕೈಲಿ ಆಗ್ತಿಲ್ಲ ಅಂತ ಇದ್ರು ನೀವು ಬೇಕಾದ್ರೆ ನೀವೇ ಸೆಲ್ಫ್ ಫಿಟ್ ಮಾಡ್ಕೋಬಹುದು.
ಸೆಲ್ಫ್ ಮಾಡ್ಬೋದು. ಸೆಲ್ಫ್ ಅಂದ್ರೆ ನೀನೇ ಇಳ್ಕೊಂಡ್ಬಿಡು, ನನ್ನ ಕೈಲಿ ಆಯ್ತಲ್ಲ ಕೂರಕ್ಕಾಗಲ್ಲ ಬಿಟ್ಬಿಡ್ತೀನಿ ಅಂತ ಆತರ. ಅದು ತುಂಬಾ ಇದೆ, ಅಷ್ಟೊಂದಿದೆ. ಓಕೆ, ರೆಡಿನಾ ಎಲ್ರು? ಕಮಾನ್, ರೆಡಿನಾ ಎಲ್ರು? ಎಸ್, ಕಮಾನ್. ಇರಿ ಒಂದ್ ನಿಮಿಷ, ಒಬ್ಬೊಬ್ಬರೇ ಜಂಪ್ ಹೊಡಿಬೇಕು. ಯಾಕಂದ್ರೆ ಗೈಸ್ ನಮ್ಮ ಇದು ಹಿಮಾಲಯ ಪರ್ವತ ಇದ್ದಂಗೆ, ಅದಕ್ಕೆ ಇವಾಗ ಜಂಪ್ ಹೊಡಿತಾರೆ. ಇದೇ ಲಾಸ್ಟ್ ನೀವು ಎತ್ತದು. ಫೈನಲಿ ಗೈಸ್ ಹತ್ತಿದ್ದಾರೆ ಈ ಒಂದು ಬೆಡ್ಗೆ. ಇನ್ನ ಅಂತೂ ಇಂತೂ ಗೈಸ್ ಫೈನಲಿ ಎಲ್ರು ಕೂಡ ಹತ್ತಿದ್ದಾರೆ. ಇನ್ನ ನೆಕ್ಸ್ಟ್ ಇವ್ರು ಏನಾದ್ರು ಇಲ್ಲಿ ಕಾಲಿಟ್ರೆ ಅಂದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಇವ್ರು ಔಟ್ ಆಗ್ತಾರಂತ. ಓಕೆ, ರೆಡಿನಾ ಅಕ್ಕ? ರೆಡಿ. ಓಕೆ ಗೈಸ್, ಶುರು ಮಾಡೋಣ ಇಲ್ಲಿಂದ. ಸೊ ಇವಾಗ ರೂಲ್ಸ್ ನ ಕೇಳಿಸ್ಕೊಳ್ಳಿ, ಓಕೆನಾ? ರೂಲ್ ನಂಬರ್ 1, ಕೆಳಗಡೆ ಕಾಲಿಕ್ಕೋರು ಈ ಗೇಮ್ ಅಲ್ಲಿ ಔಟು. ಬೇರೆ ಅವ್ರನ್ನ ಪುಷ್ ಮಾಡೋ ಹಾಗಿಲ್ಲ, ಪುಷ್ ಮಾಡಿ ಕೆಳಗಡೆ ತಳ್ಳೋ ಹಾಗಿಲ್ಲ. ಇನ್ ಕೇಸ್ ಏನಾದ್ರು ತಳ್ಳುದ್ರು ಅಂತ ಗೊತ್ತಾದ್ರೆ ಅವರು ಎಲಿಮಿನೇಟ್ ಆಗ್ತಾರೆ. ಇನ್ನ ಮೂರನೇದು ನಿದ್ದೆ ಮಾಡೋ ಹಾಗಿಲ್ಲ. ಅಂಡ್ ಇನ್ನೊಂದು, ನಿಮ್ಮ ಹತ್ರ ಇರೋ ಒಂದು ಫೋನ್ ಎಲ್ಲ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ರೂಲ್ಸ್ ಎಲ್ಲ ಗೊತ್ತಾಯ್ತಾ? ಏನಾದ್ರೂ ಡೌಟ್ ಇತ್ತು ಅಂದ್ರೆ ಇವಾಗ್ಲೇ ಕೇಳ್ಬಿಡಿ. ಲಾಸ್ಟ್ ಅಲ್ಲಿ ನಾನೇನಾದ್ರೂ ಹಿಂಗಿತ್ತು ನೀವ್ ಹೇಳಿಲ್ಲ ಅಂತ ನನ್ಗೆ ಹೇಳಕ್ಕೆ ಬರಬಾರ್ದು. ಪಕ್ಕಾ ಪ್ರೈಸ್ 10,000 ರೂಪಾಯಿ. ಆ 10,000 ರೂಪಾಯಿ ನಿನ್ ಕೈಲೇ ಇರುತ್ತೆ. 10,000 ರೂಪಾಯಿ ಗೆಲ್ಬಹುದು, ಇಲ್ಲ ಇನ್ನೊಂದು ಪ್ರೈಸ್ ಆದ್ರೂ ಗೆಲ್ಬಹುದು. ಎರಡ್ ನಿನ್ ಕೈಲೇ ಇರುತ್ತೆ. ನನ್ ಪ್ರಕಾರ ಇದನ್ನ ಯಾರು ಮಾಡಿಲ್ಲ ಅಂತ ಅನ್ಕೋತೀನಿ. ರೂಮ್ ಒಳಗಡೆನೆ ಬೆಡ್ ಮೇಲೆನೆ ಸ್ಟೇಯಿಂಗ್ ಇನ್ ಬೆಡ್ ಫಾರ್ ಒಂದಿಷ್ಟು ಅವರ್ಸ್ ಅಥವಾ ಅಂದ್ರೆ ಒಂದಿಷ್ಟು ಟಾಸ್ಕ್ ನ ಮಾಡಿ ಗೆದ್ದು ಕೂರೋದು. ಅವರಿಗೆ ಸಿಕ್ಕಾಪಟ್ಟೆ ಒಂಚೂರು ಏನೇನೋ ಇದೆ ಟ್ವಿಸ್ಟ್. ಕಾಯ್ತಾರಿ, ಶುರು ಮಾಡೋಣ. ಆರಾಮಾಗಿ ಅರ್ಧ ಗಂಟೆ ಕೂತೀರಿ. ಹೆಂಗ್ ನಡೀತೈತೆ ಆಟ ಎಲ್ಲ? ಓಕೆ, ಕಿತ್ತಾಡಿ ಸಿಗೋಣ. A few moments later. ಗೈಸ್ ಫೈನಲಿ ಒಂದಿಷ್ಟು ಮಿನಿಟ್ಸ್ ಅವರು ಕುತ್ಕೊಂಡಿದ್ರು, ಅಂದ್ರೆ ಒಂದು 15 ನಿಮಿಷ ಕುತ್ಕೊಂಡಿದ್ರು. ಇವಾಗ ನೆಕ್ಸ್ಟ್ ಟಾಸ್ಕ್ ನಂಬರ್ 1 ಕಡೆಗೆ ಹೋಗೋಣ. ನಿಮ್ಮೆಲ್ರಿಗೂ 1 ಲೀಟರ್ ವಾಟರ್ ಕೊಡ್ತೀನಿ, ದಯವಿಟ್ಟು ಕುಡಿದ್ಬಿಡಿ. ಯಾರೋ ಗೀಚಿ ಹೋದ. ದಯವಿಟ್ಟು ಒಂದಿಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸ್ ಅಲ್ಲಿ ನೀವೆಲ್ಲರೂ ಕುಡಿಬೇಕು 1 ಲೀಟರ್ ವಾಟರ್. ಖತಮ್. ಬಾಯ್ ಟಾಟಾ. 1 2 3 4 5. ಏನೇನೋ ಇಷ್ಟು ಕುಡಿಯಕಾಯ್ತಿಲ್ವಾ? ಕೆರಡ ಬಾ. ಇರಿ ಮಗು ಎಲ್ಲ ಲೆಕ್ಕ ಇಲ್ಲ. ಸೊ ಇವಾಗ ಹೌದು ಗೈಸ್, ಅವರಿಗೆ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ 1 ಲೀಟರ್ ನೀರ್ನ ಖಾಲಿ ಮಾಡ್ಬೇಕು. 5 ನಿಮಿಷ ಒಳಗಡೆ ಬೇಗ ಮಾಡ್ಬೇಕು. ಹೆಂಗ ಅನ್ಸ್ತೈತೆ ಮಾಮ್? ಏನ್ ಗೊತ್ತಾ ಗೈಸ್, ಇದ್ರಲ್ಲಿ ಒಂದು ಅದನ್ನ ಫಸ್ಟ್ ಇಟ್ಟಿದ್ದೇನಕ್ಕೆ ಅಂದ್ರೆ ನೀರು ಆರೋಗ್ಯಕ್ಕೆ ಒಳ್ಳೇದು. ದಿನಕ್ಕೆ 3 ಲೀಟರ್ ಕುಡಿಬೇಕಂತೆ, ಅದಕ್ಕೋಸ್ಕರ. ಚೆನ್ನಾಯ್ತಾ? ಕುಡಿದ್ರ? ಅಯ್ಯೋ, ಡೈಲಿ 1 ಲೀಟರ್ ಕುಡಿಬೇಕಂತೆ. ಇದೇನ್ ತಪ್ಪಾಗಿ ಹೇಳಿಲ್ಲ. ಅದು ಕೆಳಕ್ ಹೋಯ್ತೈತೆ, ನನಗಂತೂ ಕಳ್ಳೆಲ್ಲ ಕೆಳಕ್ ಕೂತ್ಬಿಟ್ಟೈತಪ್ಪ. ಬೇಡ ಕಣ್ಲಾಗ್ ಮಾಡ್ಬೇಡ ನನ್ಗೆ. ಹೋಗ್ಬಿಡ್ರಿ ನಿಮ್ ಕುಡಿತಾ ಇದೀರಾ? ಕುಡೀರಿ. ಅಪ್ಪ ಕುಡಿತಾ ಇದ್ಯಾ? ಬುಜ್ಜಿ ಕುಡಿತಾ ಇದ್ಯಾ? ಓಕೆ, ಮತ್ತೆ 15 ನಿಮಿಷ ಆದ್ಮೇಲೆ ಸಿಗ್ತೀನಿ. A few moments later. ಏನಾಯ್ತು? ಸಾಕ್ ಬಿಡ ಬುಜ್ಜಿ. ಇನ್ನು 2 ನಿಮಿಷ ಇದೆ. ಆರಾಮಾಗಿ ಕುಡಿ. ಕುಡಿ. ಆರಾಮಾಗಿ ಕುಡಿ. ಹಂಗೆ ಇಳಿದು ಬಿಡ್ರಿ ಆಂಟಿ. ಇಷ್ಟ ಹತ್ರ ಇದೀರಂತೆ, ಇಳಿದು ಬಿಡ್ರಿ ಆಂಟಿ. ಬೇಡ ಗೈಸ್, ಅವ್ಳಿಗೆ ಜಾಸ್ತಿ ಆಗೈತೆ, ಕೊಡು ಸಾಕು. ಇಲ್ಲ ಏನ್ ಗೊತ್ತಾ, ಚಿಕ್ಕವರಿಗದು, ದೊಡ್ಡವರಿಗಲ್ಲ. 10ನೇ ಕ್ಲಾಸ್ ಮುಗಿಸಿರೋಂಗಲ್ಲ. ಏನೇನ್ ನಾಟಕ ಮಾಡೋದು ಆಗಲ್ಲ. ಯಾರೋ ಗೀಚಿ ಹೋದ. ಅಮ್ಮ
ಹುಷಾರು. ಆಮೇಲೆ ಇಲ್ಲಿ ಜಾರಿ ಹಿಂದೆ ದುಬ್ ಅಂತ ಬಿದ್ಗಿದ್ದು ಹೋದ. ಆಮೇಲೆ ಏನಕ್ಕ ಆಯ್ತಲ್ವಾ ಕುಡಿಯಕ್ಕೆ? ಹಾ ಕುಡಿತಿದ್ದೀರಾ? ಇಲ್ಲ ವಾಕೊಟ್ಟು ಏನಾರು ಕೊಡ್ತೀರಾ? ಕೆಳಗೆ ಇಳ್ದು ಬಿಡ್ತೀರಾ? 10,000 ಇಂಪಾರ್ಟೆಂಟಾ ಬರ್ತಡೇ ಇಂಪಾರ್ಟೆಂಟಾ? ಅಕ್ಕ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಆರಾಮಾಗಿ ಇಳ್ದ್ಬಿಟ್ಟು ಹೋಗ್ಬೋದು. ಕುಡಿತಾರ ನೋಡ. ಓವರ್ ಡೋಸ್ ಆಗ್ಬಿಡ್ತೈತ್ ನೀನ್ ಬಾಡಿಗೆ ಇವಾಗ ವಾಟರ್ ಒಂದ್ ನಿಮಿಷದೊಳಗೆ ಆಗಿಲ್ಲ ಅಂದ್ರೆ ಆರಾಮಾಗಿ ಇಳಿರಿ ಅಕ್ಕ, ಕುಡಿರಿ. ಇನ್ನ ಸ್ವಲ್ಪ ಐತೆ. ಅಂತೂ ಇಂತೂ ಇವರಿಗೆ ನೀರ್ ಕುಡಿಯಕ್ ಆಗ್ತಿರ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಮಿಕ್ಸ್ ಅವ್ರೆ. ಸ್ವಲ್ಪ ಸ್ನಾಕ್ಸ್ ಈಗ ಶುರು ಆಗುತ್ತೆ. ಯಾರ್ಯಾರಿಗೆ ಏನೇನ್ ಎಷ್ಟೆಷ್ಟು ಬರುತ್ತೋ ಅಂತ, ಯಾವಾಗ ಬರುತ್ತೋ ಗೊತ್ತಿರಲ್ಲ. ವೇಟ್ ಮಾಡ್ತೇವೆ. ಓಕೆ, ಮತ್ತೆ 15 ನಿಮಿಷ ಆದ್ಮೇಲೆ ಸಿಗ್ತೀನಿ. A few moments later. ಗೈಸ್ 20 ನಿಮಿಷ ಆದ್ಮೇಲೆ ಮತ್ತೆ ಬಂದಿದ್ದೀನಿ ಇವಾಗ. ಸೊ ಏನ್ ಅನ್ಸ್ತೈತಕ್ಕ? ಸಕ್ಕದಾಗಿದೆ. ಸೂಪರ್ ಆಗಿದ್ಯಾ? ನೀರ್ ಕುಡ್ಸಿ ಅಷ್ಟೇ ಖತಮ್. ಮಾ ಏ ಚೆನ್ನಾಗಿತ್ತು. ನನ್ ಮಗನಿಗೆ ಈಗ ಇನ್ನೇನು ಕೊಡಲ್ಲ ಕುಡಿಯಕ್ಕೆ. ಅದೇ ಖುಷಿ ಕಾಲಿಗೆ ಬಿಡ್ರಿ ಆಂಟಿ. ಅದೇ ಖುಷಿ ಕಾಲಿ. ಏನ್ ಹೇಳಕ್ಕಾಗಲ್ಲ. ಸೊ ಡಿಫಿಕಲ್ಟ್. ಏನು ಆಗಿಲ್ಲ ಇನ್ನು ನಮ್ಗೆ. ನಮ್ದು ಎಫೆಕ್ಟ್ ಆಗಿಲ್ಲ. ನೋ ರಿಯಾಕ್ಷನ್. ಓಕೆ ಗೈಸ್, ಫೈನಲಿ ಇವಾಗ 2ನೇ ಟಾಸ್ಕ್ ಕಡೆಗೆ ಹೋಗೋಣ. ಈ ಒಂದು ಟಾಸ್ಕ್ ಅಲ್ಲಿ ಒಬ್ರು ಎಲಿಮಿನೇಟ್ ಆಗೋದು ಫಿಕ್ಸ್. ಎಲ್ಲ ರೆಡಿ ಇರಿ, ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗೋದು ಫಿಕ್ಸ್. ಸೊ ಈ ಟಾಸ್ಕ್ ಅಲ್ಲಿ ಫಸ್ಟ್ ಈ ಟಾಸ್ಕ್ ಅಲ್ಲಿ ಮೊದಲನೇದು ಬಂದ್ಬಿಟ್ಟು ಯಾವ್ದೇ ಕಾರಣಕ್ಕೂ ನೀವು ಗೋಡೆನ ಒರಿಕೊಳ್ಳೋಗಿಲ್ಲ. ಅಲ್ಲ, ಸ್ಟಾರ್ಟ್ ಆದ್ಮೇಲೆ ಅಲ್ಲಿವರೆಗೂ ಇರಿ, ಓಕೆನಾ? ಯಾವ್ದೇ ಕಾರಣಕ್ಕೂ ಗೋಡೆನ ಒರಿಕೊಳ್ಳೋಗಿಲ್ಲ. ಅಂಡ್ ಇನ್ನೊಂದು 5 ಕಪ್ ಇರುತ್ತೆ. 5 ಕಪ್ ಅಲ್ಲಿ ಇಬ್ರು 2 ಕಪ್ ಅಲ್ಲಿ ಲೆಮನ್ ಹಾಕಿರ್ತೀವಿ, ಓಕೆನಾ? ಇನ್ನ 3 ನೀರಿರುತ್ತೆ. ಸೊ 5 ಜನ ಕುಡ್ದಾದ್ಮೇಲೆ ಯಾರಿಗೆ ನಿಂಬೆಹಣ್ಣು ಸಿಕ್ಕಿದೆ ಅಂತ ವಾದ ವಿವಾದ ಮಾಡಿ ಲಾಸ್ಟಿಗೆ ನಾನು ಟೈಮ್ ಅಂತ ಕೊಟ್ಟಾದ್ಮೇಲೆ ನೀವೆಲ್ಲಾರು ಸೇರ್ಬಿಟ್ಟು ಒಬ್ರನ್ನ ಸೆಲೆಕ್ಟ್ ಮಾಡಿರ್ತೀರ. ಇನ್ ಕೇಸ್ ಅವರು ಲೆಮನ್ ಕನ್ಫರ್ಮ್ ಆಗಿ ಕುಡ್ದವ್ರ ಅಂತ ಗೊತ್ತಾದ್ರೆ ಅವರು ಎಲಿಮಿನೇಟ್ ಆಗ್ತಾರೆ. ಇನ್ ಕೇಸ್ ಅವರು ಇನ್ ಕೇಸ್ ಏನಾದ್ರು ಅವನು ತಪ್ಪಾಗಿದೆ ಅಂದ್ರೆ, ನಾನು ಲೆಮನ್ ಎಲ್ಲ ಕುಡ್ದಿರೋದು ನೀರು ಅಂತ ಗೊತ್ತಾದ್ರೆ, ಲೆಮನ್ ಯಾರ್ಯಾರು ಕುಡ್ದಿದಾರೋ ಅವರಿಗೆ ಒಂದು ಸೂಪರ್ ಪವರ್ ಇರುತ್ತೆ. ಅವರಿಬ್ರು ಲೆಮನ್ಸ್ಗೆ ಅಂದ್ರೆ ಲೆಮನ್ ಇರೋ ವ್ಯಕ್ತಿಗಳಿಗೆ ಏನಿರುತ್ತೆ ಅಂದ್ರೆ, ಬೌಲಲ್ಲಿ 3 ಚೀಟಿ ಇರುತ್ತೆ. ಅವರಿಬ್ರು ಒಪ್ಪಂದದ ಮೇಲೆ 1 ಚೀಟಿನ ಎತ್ತುತ್ತಾರೆ. ಅದರಲ್ಲಿ ಬರೋ ಒಂದ್ ಹೆಸರು ಎಲಿಮಿನೇಟ್ ಆಗ್ತಾರೆ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಎಲ್ರು ಇವಾಗ ಕಣ್ಣು ಮುಚ್ಕೊಬೇಕು. ನನ್ ಕಣ್ಣಿಗೆ ಯಾರಾದ್ರೂ ಕಣ್ಣು ಓಪನ್ ಮಾಡ್ತಾರ ಅಂತ ಕಾಣಿಸಿದ್ರೆ ಅವ್ರನ್ನ ನಾನು ಕೆಳಗಡೆ ಇಳಿಸ್ಬಿಡ್ಬೋದು. ಓಕೆ, ಎಸ್. ಇವಾಗ ಎಲ್ಲರೂ ಕಣ್ಣು ಮುಚ್ಕೊಂಡಿರ್ಬೇಕು. ಎಲ್ಲರೂ ನಿಮ್ಮ ರೈಟ್ ಸೈಡ್ ಹ್ಯಾಂಡ್ ನ ಮುಂದೆ ಇಟ್ಟಿರಿ. ಗ್ಲಾಸ್ ಕೊಡ್ತೀನಿ ಎಲ್ರಿಗೂ. 1 2 3 1 2. ನಾನು 3 ಅಂದ್ಮೇಲೆ ಕಂಡ್ಬಿಡ್ಬೇಕು. ಲಾಸ್ಟ್ ಗೆ ಪಟ್ ಅಂತ 2 1 ಅಂತ ಹೇಳ್ತೀನಿ. ಟಕ್ ಅಂತ ಕುಡಿಬೇಕು. ಕುಡಿಯೋ ಟೈಮ್ ಅಲ್ಲಿ ಎಲ್ರು ಅವ್ರವ್ರ ಮುಖ ನೋಡ್ಕೋಬೇಕು. ರೆಡಿನಾ? ಇರಿ ಸಮಾಧಾನ ನೋಡ್ಕೊಳ್ರಿ. ಓಕೆ, ರೆಡಿ? 3 2 1. ಆಯ್ತಲ್ಲ ಕಡೆ. ಮುಖಗಳು ನೋಡ್ಕೊಳ್ರು. ಹಂಗೆ ನೋಡ್ಬೇಕಾಗಿರೋದು. ಕಂಡಿಡಿಬೇಕು ನೀವು ಎಲ್ರು. ಮುದು ಆಂಟಿ ಕಂಡಿಡಿ. ಯಾರು ಅಂತ ಕಂಡಿಡಿತಾರೆ. ನೋಡು ಯಾರು ಅಂತ ಕಂಡಿಡಿತಾರಿ. ನೀವ್ ಇಷ್ಟೊಂದು ಬೈಕ್ ಹಾಕೊಂಡಿದೆ ನಿಮ್ಗಲ್ಲ. ಯಾಕೋ ನನಗ್ ಬುಜ್ಜಿ ಕುಡ್ದವ್ರ ಇಬ್ರು ಇದ್ರಲ್ಲಿ ಜ್ಯೂಸ್ ಕುಡ್ತಾರ ನಾವು ಅಲ್ವಾ? ನನಗೆ ಮಧು ಆಂಟಿ ಬುಜ್ಜಿ ಮೇಲೆ ಅನುಮಾನ. ಚಿರಂತ ನನಗೆ ನನಗೆ ಮಧು ಆಂಟಿ ಚಿರಂತ. ಯಾರೇನಂದ್ರು ಚಿರಂತ 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 ಯಾರು ಲಿಂಬೆಣ್ಣು ಅವಳು ಆದ್ರೆ ಕಣ್ಣಲ್ಲಿ ನೀರ್ ಬಂತು. ಕಣ್ಣಲ್ಲಿ ನೀರ್ ಬಂತ. ಅವ್ರ ಹತ್ರ ವಾದ ಮಾಡು. ಇಲ್ಲ ಈಗಲೇ ಹೇಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ. ಚಿರಂತನೆ
ಇಲ್ಲ ನನಗೆ ನೀವು ಕೇಳಿಸ್ಕೊಳ್ಳಿ, ನನ್ ಮಧು ಆಂಟಿ ಬುಜ್ಜಿ ಕಾಮ ಕುರುದ್ಲು ಅಂಕಲ್. ಕುಡಿದ್ರಿ ಅಂಕಲ್ ಕಣ್ಣೋಡ್ರಿ, ಅಂಕಲ್ ಕಣ್ಣು. ನಿಮಗೆ 2 ನಿಮಿಷ ಟೈಮ್ ಇರುತ್ತೆ, ವಾದ ಮಾಡ್ಕೊಂಡು ಒಂದು ಡಿಸಿಷನ್ ಆಗಿರಿ. ಈಗ ನನಗೆ 3, 2, 1 ಸ್ಟಾರ್ಟ್. ನನ್ನ ಪ್ರಕಾರ ನೀವೇ ಇವ್ರಿಗೆ ಇಬ್ರು ತೋರ್ಸ್ಬೇಕಾಗಿರೋದ್ರಲ್ಲಿ ಒಬ್ರಲ್ಲೇ ಒಬ್ರು ಹೇಳ್ಬೇಕು. ನಾನು ಮಧು ಆಂಟಿ ತೇಗ್ ಬಂತು, ಮಧು ಆಂಟಿ ತೇಗ್ ಬಂತು, ತೇಗ್ ಬಂತು. ಈ ಆಟದಲ್ಲಿ ಮಾತಲ್ಲೇ ಎಲ್ಲ ಗೊತ್ತಾಗೋದು. ಮಧು ಆಂಟಿ ನಾ ಒಂದ್ ಹೇಳ್ತೀನಿ, ಇದರಲ್ಲಿ ಯೋಚನೆ ಮಾಡಿ ಬಿಕಾಸ್ ಇನ್ ಕೇಸ್ ಕೇಳು ಲೆಮನ್ ಅವ್ರು ಸೇಫ್ ಆದ್ರು ಅಂದ್ರೆ ಅವರು ನೀರ್ ಯಾರು ಕುಡ್ತಿದ್ರು ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸ್ಟಾರ್ಟ್. ಮಧು ಆಂಟಿ ಎಕ್ಸ್ಪ್ರೆಷನ್ ನೋಡಿಲ್ಲ ಬುಜ್ಜಿ? ಮಧು ಆಂಟಿ ಹೆಂಗ್ ನೋಡಿ, ಮಧು ಆಂಟಿ ಏನ್ ಮಾಡ್ಬೋದಾ? ಮಧು ಆಂಟಿ ಏನ್ ಮಾಡ್ಬೋದಾ? ಹಿಂಗ್ ನೋಡಿದ್ರು ಆಯ್ತು, ಹಿಂಗ್ ಹೇಳ್ತಾವ್ರೆ ಮಧು ಆಂಟಿ ನಾನು ಲೆಮನ್ ಕುಡ್ದಿದ್ರೆ ನೆನ್ನೆ ನಾನು ಲೆಮನ್ ಕುಡ್ದಿಲ್ಲ. ಈಗ ನಿಮ್ದು ಮಧು ಆಂಟಿನೇ ಇಬ್ರು ತೋರ್ಸಿದ್ರಿ. ಮಧು ಆಂಟಿ ಯಾವಾಗ ನನ್ನೇ ತಾನೇ ತೋರ್ಸಿದ್ದು. ಮಧು ಆಂಟಿ ಕುಡ್ದಿರೋದು ಇವಾಗ ನಿಜ. ಮಧು ಆಂಟಿ ನೀವೆಲ್ರೂ ಹ್ಯಾಮ್ ಮಾಡ್ತಾ ಇದ್ದೀರಾ. ಮಧು ಆಂಟಿ ಪ್ರಿವೆಂಟ್ ಮಾಡ್ಕೊಳ್ತಾವ್ರೆ. ಚಿರಂತ್ ಹಾಕ್ಬಿಡೋಣ ಏನಾರ ಆಗ್ಲಿ. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಅವನು ಬರ್ಲಿ ಬಿಡ್ದವ್ಲಿ. ಕುಡ್ದಿರೋದು ಮಧು ಆಂಟಿ ಕಣ್ಣು ಮುಂದೆ ಯಾರು ಗೊತ್ತು? ಕುಡ್ದಿರೋದು ಮಧು ಆಂಟಿ ಅಂಕಲ್ ಸೀರಿಯಸ್ ಆಗಿ ನಾನು ನೋಡಿದೀನಿ. ಸೀರಿಯಸ್ ಆಗಿ ನಿನ್ನೆ ನಂಗೆ ಎಷ್ಟು ನೀಟಾಗಿ ಆಕ್ಟಿಂಗ್ ಮಾಡಿದ್ರು ಅಂದ್ರೆ ಗೆದ್ದಿರೋದು ನಾವೆಲ್ಲರೂ ಕರೆಕ್ಟ್ ಆಗಿ ಹೇಳಿದ್ವಿ. ಆವಾಗ ಮಧು ಆಂಟಿ ನನ್ನೇ ತೋರಿಸ್ತಾವ್ರೆ. ವಾದ ಮಾಡಂಗಿಲ್ಲ. 3, 2, 1 ಸ್ಟಾರ್ಟ್. ಚಿರಂತಿಗೆ 1, 2 ಓಟು, ಅಕ್ಕಗೆ 1 ಓಟು, ಅಮ್ಮಗೆ ಚಿರುಗೆ, ಅಮ್ಮ ಮತ್ತೆ ಚಿರು 2. ಇಲ್ಲಿ 2 ಓಟು ಸಮ ಬಂದೈತೆ ಗೈಸ್. ಇವಾಗ ಅವರು ಮತ್ತೆ ಈಕ್ವಲ್ ಟೈಯಲ್ಲಿ ಇದ್ದಾರೆ. ಅವರಿಗೆ ಡಿಸಿಷನ್ ಕೊಡ್ತಾ ಅಂದ್ರೆ ಡಿಸಿಷನ್ ಮೀನ್ಸ್ ಇನ್ನೊಂದು ನಿಮಿಷ ಟೈಮ್ ಕೊಡ್ತೀನಿ. ಇದು ಏನಾದ್ರು ನೀವು ಕರೆಕ್ಟ್ ಆಗಿ ಅಂದ್ರೆ ಇವಾಗ ಒಬ್ರು ಬರ್ಲೇಬೇಕು ಓಕೆನಾ? ಸೊ ಇನ್ ಕೇಸ್ ಏನಾದ್ರು ಬಂದಿಲ್ಲ ಅಂದ್ರೆ ಲೆಮನ್ ಅವರಿಗೆ ಅವಕಾಶ ಸಿಗುತ್ತೆ. ಯಾರು ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಡಿಸೈಡ್ ಮಾಡಿ. 3, 2, 1 ಸ್ಟಾರ್ಟ್. ಇಲ್ಲಿ ಆಟ ಪ್ರಕಾರ ಏನಂದ್ರೆ 4 ಜನ ಸೇರಿ ಒಬ್ರಿಗೆ ಹಾಕ್ಬೇಕು. ಆಂಟಿ ಈಗ ಆಯ್ತು, ರೆಡಿ? ಈಗ ಇಬ್ರು ಆಗ್ಯವ್ರೆ, ನಾವಿಬ್ರು ಹೋಗ್ಬಿಡೋಣ ಅವಳಿಗೆ. ಆಂಟಿ ಎಕ್ಸ್ಪ್ರೆಷನ್ ನೋಡಿದ್ದೆ ಟ್ರೈ ಮಾಡೋಣ. ರೆಡಿನಾ? ಓಕೆ ಸರ್. ಓ 4 ಜನ ಸೇರಿ ಅಮ್ಮ ಆಗ್ತಾ ಇದೀರಾ? ಓಕೆ ಗೈಸ್, ಓಕೆ. ಫೈನಲಿ ಇವಾಗ 4 ಜನ ಸೇರಿ ಅಮ್ಮ ಓಟ್ ಹಾಕಿದ್ದಾರೆ. ಸೊ ಅಮ್ಮ ನಿಂಬೆಹಣ್ಣ ಕುಡ್ದಿರ್ಬೇಕು ಅಂತ ಎಲ್ಲ ಅನ್ಕೊಂಡು ಎಲ್ಲರೂ ಇವ್ರಿಗೆ ಹಾಕಿದ್ದಾರೆ. ಸೊ ಇವಾಗ 1 ನಿಮಿಷ ಇರಿ. ಸೊ ಇವಾಗ ನಿಜವಾಗ್ಲೂ ಲೆಮನ್ ಕುಡ್ದಿರೋರು ಯಾರು ಕೈ ಎತ್ತಿ. ಅಲ್ಲ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ನಂಗೆ ಒಂದ್ ಸ್ವಲ್ಪ ಹುಳಿ ಹಾಕೋಯ್ತು, ಆದ್ರೂ ನುಂಗ್ಕೊಂಡ್ಬಿಟ್ಟೆ. ನಾನು ಬುಜ್ಜಿ ಕುಡ್ದಿರ್ತಾಳೆ, ಸುಮ್ನೆ ಕುತ್ಕೊಂಡ್ರಲ್ಲ. ನನಗಿಲ್ಲಿ ಒಂದ್ ಅರ್ಥ ಆಗಿದೆ, ಏನಂದ್ರೆ ಏನೂ ಮಾತಾಡ್ದಲೇ ಇದ್ದೋಳು ಒಬ್ಳು ಸೇಫ್ ಆದ್ಲು, ತುಂಬಾ ಮಾತಾಡ್ತಿದ್ದವನು ಕೂಡ ಸೇಫ್ ಆದ್ರು. ಇಲ್ಲಿ ಅಮಾಯಕ ಆಗಿದ್ದವರು ನೀರ್ ಕುಡ್ದೇ ಬಿಟ್ರು ಹಂಗೆ. ಫೈನಲಿ ಇವಾಗ ಲೆಮನ್ ನ ಕಂಡಿಡ್ದಿಲ್ಲ, ವಿಫಲವಾಗ್ಬಿಟ್ಟಿದ್ದಾರೆ. ನೀರು ಅಲ್ಲ, ಅದೆಲ್ಲ ಏನ್ ಮಾಡಕ್ಕಾಗಲ್ಲ. ಇವಾಗ ನೀನು ಈಗೆಲ್ಲ ನಿನ್ ಮೇಲೆ ಹಾಕಿದ್ರು ಕೂಡ ನೀನ್ ಇವಾಗ ಎಲಿಮಿನೇಟ್ ಆಗಿಲ್ಲ, ಸೇಫ್ ಅಲ್ಲೇ ಇದೆಯಾ. ಅವರಿಬ್ರು ಸೇರಿ ಅವರಿಬ್ರಿಗೆ 3 ಚೀಟಿ ಇಟ್ಟಿರ್ತೀನಿ. ಅವರಿಬ್ರು ಒಪ್ಪಂದದ ಮೇಲೆ ಯಾರು ಎತ್ತಿ ಅದಕ್ಕೆ ಹೇಳಿದ್ದು ಯೋಚನೆ ಮಾಡಿ. ನಿಮ್ಮ ಹೆಸರಿಲ್ಲ, ನಿಮ್ಮಿಬ್ರು ಹೆಸರಿರಲ್ಲ.
ನಿಮ್ 3 ಜನ ಹೆಸರಿರುತ್ತೆ, ಅವ್ರು ಡಿಸೈಡ್ ಮಾಡಿ ಒಂದ್ ಚೀಟಿ ಎತ್ತುತ್ತಾರೆ, ಆ ಪರ್ಸನ್ ಎಲಿಮಿನೇಟ್ ಆಗ್ತಾರೆ. ಗೈಸ್ ನಮ್ ಚೋಟ ಮರಿಗೆ ವಾಶ್ರೂಮ್ ಅರ್ಜೆಂಟ್ ಆಗ್ಬಿಟ್ಟೈತಂತೆ. ಹೋಗು ಹೆಂಗಿದ್ರು ಹೋಗು. ಇರೋ ನಿಮಿಷ, ಏನ್ ಗೊತ್ತಾ, ನೀನೇನಾದ್ರೂ ವಾಶ್ರೂಮ್ಗೆ ಹೋಗ್ತೀಯ ಅಂದ್ರೆ ನೀನ್ ಎಲಿಮಿನೇಟ್ ಆಗ್ಬಿಡ್ತೀಯಪ್ಪ. ಇವ್ರು 4 ಜನ ಉಳ್ಕೊಂಡ್ಬಿಡ್ತಾರೆ. ತ್ಯಾಗ ಮಾಡಿ ಹೋಯ್ತಿ ಅಂದ್ರೆ ಹೋಗು, ಇಲ್ಲ ನಾನು ಆಡ್ತೀನಿ ಅಂದ್ರೆ ಆಡು. ನಿಂಗೇನಾದ್ರೂ ವಾಶ್ರೂಮ್ ಇನ್ನೂ ಆಯ್ತಾನೆ ಇಲ್ಲ ಅಂದ್ರೆ ವಾಕೌಟ್ ಕೊಟ್ಬಿಡಿ. ಇನ್ ಕೇಸ್ ಇವಾಗ ಚೀಟಿ ಎತ್ಬಿಟ್ಟು ಒಬ್ರನ್ನ ಎಲಿಮಿನೇಟ್ ಮಾಡಿ ನೀನೇನಾದ್ರು ಹೋದ್ರೆ ಈಗ ಅನ್ಕೋ, ನಾವ್ಯಾರೋ ಒಬ್ರು ಉಳ್ಕತ್ತೀವಿ, ನೀನ್ ಇನ್ನೂ ಅರ್ಧ ಗಂಟೆ ಆಡ್ತೀಯಾ, 1 hour ಆಡ್ತೀಯ ನಂಗಿದ್ರೆ ನೀನ್ ಇರೋ, ಇಲ್ಲ ನಾನು ಆಡಕ್ಕಾಗಲ್ಲ ಅಂದ್ರೆ ಇನ್ನು ಹೋಗ್ಬಿಡು. ಏನಕ್ಕಂದ್ರೆ ಇಲ್ಲಿ ಕೇಳು ನಿಮಿಷ, ನಾನು ಹೇಳ್ತೀನಿ ಕೇಳೋ ನಿಮಿಷ. ಇವಾಗ ಇಲ್ಲಿ ಇಬ್ರೊಬ್ರು ಚೀಟಿ ಎತ್ತಾರೆ, ಔಟ್ ಆಗಿ ಆಗ್ತಾರೆ. ಓಕೆನಾ? ಅದಾಗಿ ನೆಕ್ಸ್ಟ್ ಟಾಸ್ಕ್ ಬರುತ್ತೆ, ಅದು ಒಂದು ಅರ್ಧ ಗಂಟೆ ಆದ್ಮೇಲೆ 25 ನಿಮಿಷ ಆದ್ಮೇಲೆ ಬರೋದು. ಕೇಳು, ಅದಾದ್ಮೇಲೆ ನೀನು ಅವಾಗ ವಾಕೌಟ್ ಆಗ್ತಿ ಅಂದ್ರೆ ಇಲ್ಲಿ ಇನ್ನ ಮಿಕ್ಕಿರೋರ್ಗೆಲ್ರಿಗೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಿನ್ ಕೈಲಿ ಆಡಕ್ ಆಗ್ತಿಲ್ಲ ಅಂದ್ರೆ ಇನ್ನೂ ಅರ್ಧ ಗಂಟೆ ತುಂಬಾ ಟೈಮ್ ಇದೆ. ಅದಕ್ಕೆ ಯೋಚನೆ ಮಾಡ್ತಿರೋ, ಯೋಚನೆ ಮಾಡಿ ಟೈಮ್ ತಗೊಂಡು ಹೇಳು. ನಿನ್ ಕೈಲಿ ಇನ್ನೂ ಅರ್ಧ ಗಂಟೆ ಕುತ್ಕೊಬೋದಾ ವಾಶ್ರೂಮ್ಗೆ? ಕುತ್ಕೋಬೋದಾ? ಪಕ್ಕನ ಯೋಚನೆ ಮಾಡು. ಯಾಕಂದ್ರೆ ಒಬ್ರು ಎಲಿಮಿನೇಟ್ ಆದ್ರೆ ನೆಕ್ಸ್ಟ್ ವಾಶ್ರೂಮ್ ಇಂದ ಎಲಿಮಿನೇಟ್ ಆದ್ರೂ ಆಗ್ಬೋದು. ಅವಾಗ ಇನ್ನ ಮಿಕ್ಕಿರೋರ್ 3 ಜನಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನೀನು ಇವಾಗ ವಾಕೌಟ್ ಆದ್ರೆ ಇವ್ರೆಲ್ರಿಗೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವಾಗ ವಾಕೌಟ್ ಆದ್ರೆ ಒಂದು ಮೈನಸ್ ಪಾಯಿಂಟ್ ಆಗುತ್ತೆ. ಇವಾಗಾದ್ರೆ ಇವ್ರಿಗೆ ಒಂಥರ ಸೇಫ್ ಇರುತ್ತೆ. ನಿನ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ ಯೋಚನೆ ಮಾಡೋದಕ್ಕೆ. ಯೋಚನೆ ಮಾಡಿ ನನ್ಗೆ ಹೇಳು. 3, 2, 1 ಸ್ಟಾರ್ಟ್. 11 ಸೆಕೆಂಡ್ ಹೇಳ್ಬಿಟ್ಲು. ಏನು ಇರ್ತೀಯಾ? ಶೋರಾ? ಓಕೆ ಡನ್. A few moments later. ಗೈಸ್ ಟೋಟಲಿ ಇವ್ರು ಕೂತಿರೋದು ಇವಾಗ 1 hour ಮೇಲೆ ಕೂತ್ಕೊಂಡಿದ್ದಾರೆ. ಇಲ್ಲಿ 1 hour ಮೇಲೆ ಆಗಿದೆ. ಇವಾಗ ಅಟ್ ಪ್ರೆಸೆಂಟ್ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗ್ಲೇಬೇಕು. ಸೊ ಇವಾಗ ನನ್ನ ಕೈಲಿ ಹೇಳ್ದಂಗೆ ಇನ್ ಕೇಸ್ ಕಂಡಿಡಕ್ಕೆ ವಿಫಲವಾದ್ರೆ ಅವ್ರಿಗೆ ಲೆಮನ್ ಇರೋರಿಗೆ ಒಂದು ಸೂಪರ್ ಪವರ್ ಸಿಗುತ್ತೆ ಅಂತ ಹೇಳಿದ್ದೆ. ಯಾಕಂದ್ರೆ ಅವ್ರು ಲೆಮನ್ ಕುಡಿದು ಅಷ್ಟೆಲ್ಲ ವಾದ ಮಾಡಿ ಏನೇನೆಲ್ಲ ಸರ್ಕಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಸೂಪರ್ ಪವರ್. ಈ 3 ಚೀಟಿಲಿ ನಾನು ಕುಲ್ಕ್ಸ್ಬಿಟ್ಟು ಬಿಡ್ತಾ ಇದೀನಿ. ಅವ್ರಿಬ್ರು ಒಪ್ಪಂದದ ಮೇಲೆ ಈ ಚೀಟಿಲಿ ಯಾರು ಹೆಸರು ಇರುತ್ತೋ ಅವರು ಎಲಿಮಿನೇಟೆಡ್. ಇರೋ ನಿಮಿಷ. ಓಕೆ ಇರಿ ನಿಮಿಷ. ನೀವಿಬ್ರು ಸೇರಿ ಈ ಚೀಟಿ ಓಪನ್ ಮಾಡಿದೀರಾ? ಫಿಕ್ಸಾ? ಗೈಸ್ ಫೈನಲಿ ಚೀಟಿ ಓಪನ್ ಮಾಡ್ತಾ ಇದೀನಿ. ಯಾರು ಅಂತ ಫಸ್ಟ್ ನಾನು ನೋಡ್ಕೊಂಡ್ಬಿಡ್ತೀನಿ. ಅಲ್ಲಿ ತೋರ್ಸ್, ಕ್ಯಾಮ್ರಾಗ ತೋರ್ಸ್. ಆಂಟಿ ಮಧು ಆಂಟಿ ಅಂತ ಅನ್ಲಿ. ಗೈಸ್ ಇವತ್ತಿನ ಈ ಒಂದು 2ನೇ ಟಾಸ್ಕ್ ಅಲ್ಲಿ ಔಟ್ ಆಗ್ತಿರೋದು ಇಲ್ಲಿ ತೆಗ್ದು ನೋಡ್ತಾವ್ರೆ. ಗೈಸ್ ಇವಾಗ ನಮ್ಮ ಚೋಟ ಮರಿಗೆ ಆಗ್ತಿಲ್ಲ ಅಂತೆ. ನೀನ್ ಔಟ್ ಆಗ್ಬಿಟ್ಟು ಅಂಕಲ್ ನ ಸೇಫ್ ಮಾಡ್ತಾ ಇದ್ಯಾ? ಹೊಡೀರಿ ಒಂದ್ ಚಪ್ಪಾಳೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಅವಳೇನಾದ್ರು ಅಪ್ಪ ಇಟ್ಟಾದ್ಮೇಲೆ ಏನಾದ್ರು ಹೇಳ್ಬಿಟ್ಟಿದ್ರೆ ನಾನು ಒಪ್ತಾ ಇರ್ಲಿಲ್ಲ. ಅದು ಅವಳಿಗೆ ಬಿಟ್ಟಿದ್ದು. ಫೈನಲಿ ಬುಜ್ಜಿ ವಾಕೌಟ್ ಆಗ್ಬಿಟ್ಟು ಅಪ್ಪನ ಸೇಫ್ ಮಾಡಿದಾಳೆ. ಈಗ ನಿಮ್ಮೆಲ್ರನ್ನ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್. ಇವಾಗಿಂದ ನೀವ್ ಯಾರು ಗೋಡೆ ಹೊರಿಕೊಳ್ಳಂಗಿಲ್ಲ ಹೇಳಿದೀನಿ. ಗೈಸ್ ಇಲ್ಲಿ ನೋಡಿ, ಎಲಿಮಿನೇಟ್ ಆಗ್ಬಿಟ್ಟು ಆಚೆ ಬಂದ್ಬಿಟ್ಟು ಪಾಪ ಅವಳಿಗೆ ವಾಶ್ರೂಮ್ ಸಿಕ್ಕಾಪಟ್ಟೆ ಅರ್ಜೆಂಟ್ ಐತೆ. ಆದ್ರೂ ಮೆಚ್ಚತೆ. ಇವಳು ಏನಂದ್ರೆ ವಾಕ್ ಅವ್ರಿಗೆ ಕೊಟ್ಬಿಟ್ಟು ಒಬ್ಬನ ಸೇಫ್ ಮಾಡಿದ್ಯಾ, ಒಬ್ರನ್ನ ಉಳಿಸಿದ್ಯಾ ಆಟದಲ್ಲಿ. ಖುಷಿ ವಿಚಾರ ಗೈಸ್ ಇದು. ಪ್ರೌಡ್ ಮೂಮೆಂಟ್ ಫಾರ್ ಬುಜ್ಜಿ. ಫೈನಲಿ ಮತ್ತೊಂದು 10-15 ನಿಮಿಷ ಆದ್ಮೇಲೆ ವಾಪಸ್ಸು ಸ್ವಾಗತ. ಇವಾಗ ನೆಕ್ಸ್ಟ್ ಟಾಸ್ಕ್ ನಂಬರ್ 3 ಕಡೆಗೆ ಹೋಗೋಣ. ಈ ಟಾಸ್ಕ್ 3 ಅಲ್ಲಿ ಒಬ್ರು ಎಲಿಮಿನೇಟ್ ಆಗೋದು ಫಿಕ್ಸ್. ನಿಂಗೆ ಗೊತ್ತಾ? ಸೊ ಇವಾಗ ಒಂದು ಬಾಲ್ ಇದೆ. ಸೊ ನಾನು ಹಿಂಗ್ ಇಟ್ಕೊಂಡು ಕೆಳಗಡೆ ಗ್ರೌಂಡ್ ಹಿಂಗ್ ಹಾಕ್ದಾಗ ಎಲ್ರು ಕ್ಲಾಪ್ ಹೊಡಿಬೇಕು. ಇನ್ ಕೇಸ್ ನಾನು ಆಗ್ತಲೇ ಇದ್ದಾಗ ಕ್ಲಾಪ್ ಹೊಡೆದ್ರೆ ಔಟು. ಬಾಲು ಕೆಳಗಡೆ ಆಗ್ತಾ ಕ್ಲಾಪ್ ಹೊಡಿಬೇಕು. ಇನ್ ಕೇಸ್ ನಾನು ಬಾಲ್ ಆಗ್ತಲೇ ಇದ್ದಾಗ ಕ್ಲಾಪ್ ಹೊಡೆದ್ಬಿಟ್ರೆ ಔಟು. ಔಟ್ ಅಂದ್ರೆ ಎಲಿಮಿನೇಟ್ ಆಗಲ್ಲ, ಆ ರೌಂಡ್ ಔಟ್ ಆಗ್ತೀರಾ. ಇವ್ರು ಈಗ ನೆಕ್ಸ್ಟ್ ನೀನ್ ಔಟ್ ಆದ, ಇವ್ರು 3 ಜನ ಇರ್ತಾರೆ. ಮತ್ತೆ ಇವ್ರು ಔಟ್ ಆದ್ರು, ಮತ್ತೆ ಇವರಿಬ್ರಲ್ಲಿ ಇವ್ನು ಔಟ್ ಆದ, ಇವ್ರು ಸೇಫ್. ಮತ್ತೆ ನೆಕ್ಸ್ಟ್ ನೀವು 3 ಜನ. ಚಲೋ ಗೈಸ್, ಇವಾಗ ಶುರು ಮಾಡುವ. ಓಕೆ ರೆಡಿನಾ?
ಅದ್ಯಾಕೆ ನೋಡಿದ್ರಿ ಕೆಳಗಡೆ ಹೋಗ್ಬೇಕಾನೆ ಮೇಲೆ ಚಾನ್ಸಸ್ ಇದೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರೆಡಿ ಹೇಳಿಲ್ಲ ನೀವಿಲ್ಲ ಇವಾಗ ನೆಕ್ಸ್ಟ್ ವೇಟ್ ಮಾಡಿ. ಓಕೆನಾ? ರೆಡಿನಾ? ಇಲ್ಲ ಹೊಡೆದಿಲ್ಲ. ಇಬ್ರು ಹೊಡೆದ್ರು. ಈ ಟಾಸ್ಕ್ ಅಲ್ಲಿ ನೀನು ಕಂಪ್ಲೀಟ್ ಆಗಿ ಸೇಫ್ ಆಗಿದ್ಯಾ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನೀವು 3 ಜನ. ರೆಡಿ? ಇವರಿಬ್ರು ಚೆನ್ನಾಗಿ ಆಡ್ತಾರೆ. ಹಾ ಹಂಗೆ ಅಷ್ಟೇನೆ. ಹಾ 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 ಹೊಡಿತಾನಲ್ಲ ಒಬ್ಬೊಬ್ರು, ಹೊಡಿತಾನಲ್ಲ. ಹೊಡಿತಾನಲ್ಲ ಒಬ್ಬೊಬ್ರು. ಸೌಂಡ್ ಆಗಿದ ತಕ್ಷಣ ಹೊಡಿಬೇಕು. ಹೊಡಿಬೇಕು, ಸೌಂಡ್ ಬರೋದು. ಹಾ ಅಕ್ಕ 2ನೇ ಸಲಿನೂ ಫಸ್ಟ್, 3ನೇ ಸಲ ಫಸ್ಟ್ ಅಲ್ಲ, ಇನ್ನೊಂದು ರೌಂಡ್ ಐತಲ್ಲ ಬಿಡಿ. ಅಷ್ಟೇ ಮಾಡಿ. ಲಾಸ್ಟ್ ರೌಂಡ್ ಮೇನ್ ಇಂಪಾರ್ಟೆಂಟ್. ಲಾಸ್ಟ್ ಇವರಿಬ್ರು ಮಿಕ್ಕಿರೋದು ಇವಾಗ. ರೆಡಿನಾ? ಲೇಟ್ ಆಗಿ ಹೊಡೆಯಂಗಿಲ್ಲ. ಹಾ ನೋಡಿಯಾ. ನೀನ್ ಹೊಡಿತಾನಲ್ವಲ್ಲ ಹೊಡೆದೆ ನೋಡಿ ವಿಡಿಯೋ. ಈ ಒಂದು ಟಾಸ್ಕ್ ಅಲ್ಲಿ ಚಿರು ಸೇಫ್ ಆಗಿದ್ದಾನೆ. ಅಕ್ಕ ಆಲ್ ದಿ ಬೆಸ್ಟ್ ಅಮ್ಮ, ಆಲ್ ದಿ ಬೆಸ್ಟ್. ಎಳಿಯೋದಲ್ಲ, ಇವಾಗ ಆಡ್ತೀರಾ. ಯಾರು ಮಿಸ್ ಮಾಡ್ತಿರೋ ಅವರು ಎಲಿಮಿನೇಟ್ ಆಗ್ತಾರೆ. ಓಕೆ ರೆಡಿ? ನಾನು ಅಷ್ಟೇ. ಫೋಕಸ್. ಹಂಗ ನೋಡ್ಕೊಂಡಾಕಿ. ಹಾ ಅಕ್ಕ ಸೌಂಡ್ ಕುಡಿಬೇಕು, ಚಪ್ಪಳೆ ಸೌಂಡ್ ಬರ್ಬೇಕು ನಮಗೆ. ಚಪ್ಪಳೆ ಸೌಂಡ್ ಬರ್ಬೇಕು. ಓಕೆ? ಹಾ ಹೊಡೆರೆ. ಇವಾಗ ಯಾರು ಎಲಿಮಿನೇಟ್ ಆಗಿರ್ಬೋದು ಅಂತ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಗೆಸ್ ಮಾಡಿ ಹಾಕಿ. ಅಂಡ್ ಇನ್ನೊಂದು ಬೋನಸ್ ಕ್ಲಿಪ್ ಹಾಕ್ತೀನಿ, ಅದನ್ನ ನೋಡಿದ್ಮೇಲೆ ನೆಕ್ಸ್ಟ್ ಪಾರ್ಟ್ಗೆ ಕಾಯ್ತಾ ಇರಿ. ಫಸ್ಟ್ ಟೈಮ್ ವ್ಲಾಗ್ ಅಲ್ಲಿ ರಿಗ್ರೆಟ್ ಮಾಡ್ತಿರೋ ಒಂದು ನೋಡ್ತಿರೋದು ಮುಖ ಇದೆ. ಫಸ್ಟ್ ಟೈಮ್ ಅಕ್ಕ ಕಣ್ಣಲ್ಲಿ ನೀರು ತುಂಬ್ಕೋತು. ಯಾಕೋ? ಸರಿ, ನಿಂಗೆ ಕಣ್ಣಲ್ಲಿ ಏನಕ್ಕೆ ನೀರು ಬರ್ತೈತೆ? ಬುಜ್ಜಿ ಇವತ್ತು ಹತ್ತಿಲ್ಲ, ನೀನ್ ಹತ್ತಿಲ್ಲ.